ಹಾಯ್ ಎಲ್ರಿಗೂ ನಮಸ್ಕಾರ. ಕೆಲವರು ಬ್ರಾನ್ಸಿಂಗ್ ಹಾಗೆ ಕಾಂಟೋರಿಂಗ್ನ ಸೇಮ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಕಾಂಟೋರಿಂಗ್ ಬ್ರಾನ್ಸಿಂಗಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಕ್ವಿಕ್ಕಾಗಿ ಈ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನನ್ನ ಬೇಸ್ ಮೇಕಪ್ಪನ್ನು ಮುಗಿಸ್ಕೊಂಡ ನಂತರ ನನ್ನ ಫೇಸ್ ಮೇಲೆ ಯಾವುದೇ ರೀತಿ ಸ್ಟ್ರಕ್ಚರ್ ಕಾಣ್ತಾ ಇಲ್ಲ. ಇವತ್ತು ಈ ಸೈಡ್ಗೆ ಕಾಂಟೋರಿಂಗ್ ಹಾಗೆ ಈ ಸೈಡ್ಗೆ ಬ್ರಾನ್ಸಿಂಗ್ ಅನ್ನ ಮಾಡಿ ತೋರಿಸ್ತೀನಿ. ಫಸ್ಟ್ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಒಂದು ಕಾಂಟೋರ್ ಹಾಗೆ ಬ್ರಾನ್ಸರ್ ಪ್ಯಾಲೆಟ್ ಅನ್ನ ತಗೊಂಡಿದ್ದೀನಿ. ಈ ಸೈಡ್ಗೆ ಕಾಂಟೋರಿಂಗ್ ಹಾಗೆ ಈ ಒಂದು ಸೈಡ್ಗೆ ಬ್ರಾನ್ಸಿಂಗ್ ಅನ್ನ ಮಾಡಿ ತೋರಿಸ್ತೀನಿ. ಒಂದು ಆಂಗ್ಯುಲರ್ ಬ್ರಷ್ ಅನ್ನ ನಾನಿಲ್ಲಿ ತಗೊಂಡು ಈ ರೀತಿ ಎಕ್ಸ್ಟ್ರಾ ಟ್ಯಾಪ್ ಮಾಡಿ ಇಲ್ಲಿ ನಾನು ಫಸ್ಟು ಕಾಂಟೋರಿಂಗ್ನ ಮಾಡ್ಕೋತಾ ಇದ್ದೀನಿ. ಕಾಂಟೋರಿಂಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡಬೇಕಾಗತ್ತೆ. ಕಾಂಟೋರಿಂಗ್ಗೆ ನಮ್ಮ ಪ್ಲೇಸ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ನನ್ನ ಚೀಕ್ ಬೋನ್ ಕೆಳಗೆ ಇದನ್ನು ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನಾವು ಕಾಂಟೋರಿಂಗ್ನ ನಮ್ಮ ಫೇಸ್ ಮೇಲೆ ಎಲ್ಲಿ ಡೆಪ್ತ್ ಇದೆ ಅಲ್ಲಿ ನಾವು ಹಚ್ಚಬೇಕಾಗತ್ತೆ. ಅದೇ ರೀತಿ ಬ್ರಾನ್ಸಿಂಗನ್ನು ನಮ್ಮ ಫೇಸ್ ಮೇಲೆ ಎಲ್ಲಿ ಹೈಲೈಟಿಂಗ್ ಪಾಯಿಂಟ್ಸ್ ಇರುತ್ತೆ ಅಲ್ಲಿ ನಾವು ಹಚ್ಚಬೇಕಾಗತ್ತೆ. ಅದೇ ರೀತಿ ಕಾಂಟೋರಿಂಗ್ಗೆ ನಾವು ಕೂಲ್ ಟೋನನ್ನು ತೊಗೊಬೇಕಾಗತ್ತೆ ಬ್ರೌನಲ್ಲಿ. ಅದೇ ರೀತಿ ಬ್ರೌನ್ ಶೇಡಲ್ಲೇ ಒಂದು ವಾರ್ಮ್ ಟೋನನ್ನು ನಾವು ಬ್ರಾನ್ಸಿಂಗ್ಗೆ ಯೂಸ್ ಮಾಡಬೇಕಾಗತ್ತೆ. ಕಾಂಟೋರಿಂಗ್ನ ನಮ್ಮ ಫೇಸ್ ಮೇಲೆ ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ನಾವು ಚೀಕ್ ಬೋನ್ ಕೆಳಗೆ ಹಾಗೆ ಜಾ ಲೈನ್ ಕೆಳಗೆ ಅದೇ ರೀತಿ ಫೋರ್ ಹೆಡ್ ಎಂಡ್ಸಲ್ಲಿ ಈ ರೀತಿ ನಾವು ಅಪ್ಲೈ ಮಾಡ್ಕೋತೀವಿ. ಇದು ಕಾಂಟೋರಿಂಗ್ನ ಪ್ಲೇಸ್ಮೆಂಟ್ಸ್ ಆಗಿರುತ್ತೆ. ಅದೇ ರೀತಿ ನಾವು ನೋಸ್ ಕಾಂಟೋರಿಂಗ್ ಮಾಡುವಾಗಲೂ ಕೂಡ ನಮ್ಮ ಮೂಗಿನ ಸೈಡ್ಸಲ್ಲಿ ನಾವು ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೆಂಟರ್ ಆಫ್ ದ ನೋಸಲ್ಲಿ ನಾವು ಅಪ್ಲೈ ಮಾಡಬಾರ್ದು. ಅದೇ ರೀತಿ ಕಾಂಟೋರಿಂಗನ್ನು ನಮ್ಮ ಫೇಸ್ ಮೇಲೆ ಒಂದು ಸ್ಟ್ರಕ್ಚರ್ ಅಥವಾ ಆ್ಯಂಗಲ್ನ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬ್ರಾನ್ಸಿಂಗ್ ಬಂದು ಯಾವುದೇ ರೀತಿ ಸ್ಟ್ರಕ್ಚರನ್ನು ಕೊಡೋದಿಲ್ಲ. ಕಾಂಟೋರಿಂಗ್ ಬಂದು ನಮ್ಮ ಚಬ್ಬಿ ಇರೋ ಫೇಸನ್ನು ಅದೇ ರೀತಿ ನಮ್ಮ ನೋಸ್ ಸ್ವಲ್ಪ ಬಿಗ್ ಆಗಿದ್ರೆ ಅದನ್ನು ಸ್ಲಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬ್ರಾನ್ಸಿಂಗನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಟೆಕ್ನಿಕ್ ಇದೆ. ಈ ರೀತಿ ಒಂದು 3 ಶೇಪಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು. ಇದು ಬಂದು ನಮ್ಮ ಫೇಸ್ನ ಹೈಯರ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ನಾನು ನನ್ನ ಫೋರ್ ಹೆಡ್ ಎಡ್ಜಸ್ಗೆ ಅಥವಾ ಎಂಡಲ್ಲಿ ಹಚ್ಚದೆ ಇದನ್ನು ಸೆಂಟರ್ ಆಫ್ ದ ಫೋರ್ ಹೆಡ್ ಮೇಲೆ ಅಂದರೆ ಹಣೆಯ ಮಧ್ಯ ಅದೇ ರೀತಿ ನನ್ನ ಚೀಕ್ ಮೇಲೆ ಹಾಗೆ ಜಾ ಲೈನಲ್ಲಿ ಅಪ್ಲೈ ಮಾಡ್ಕೋತೀನಿ. ಇದನ್ನು ನಾವು ನಮ್ಮ ಫೇಸ್ ಮೇಲೆ ಯಾವುದೇ ರೀತಿ ಡೆಪ್ತ್ ಅಥವಾ ಶೇಪ್ ಕೊಡೋದಕ್ಕೆ ಯೂಸ್ ಮಾಡೋದಿಲ್ಲ. ಒಂದು ಸನ್ ಕಿಸ್ಡ್ ಎಫೆಕ್ಟನ್ನು ಕೊಡೋದಕ್ಕೆ ನಾವು ಬ್ರಾನ್ಸಿಂಗನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ನಮ್ಮ ಹೈಯರ್ ಪಾಯಿಂಟ್ಸ್ ಆಫ್ ದ ಫೇಸ್ ಮೇಲೆ ಹಚ್ತೀವಿ. ಅದೇ ರೀತಿ ಕಾಂಟೋರಿಂಗನ್ನು ನಮ್ಮ ಲೋವರ್ ಪಾಯಿಂಟ್ಸ್ ಮೇಲೆ ಹಚ್ತೀವಿ. ಅದೇ ರೀತಿ ಇಲ್ಲಿ ನಾನು ನೋಸ್ನ ಮಧ್ಯ ಅಂದರೆ ಮೂಗಿನ ಮಧ್ಯ ಇಲ್ಲಿ ಹಚ್ತಾ ಇದ್ದೀನಿ. ಇದನ್ನು ನಾವು ನಮ್ಮ ನೋಸ್ ಸೈಡ್ಸ್ಗೆ ಹಚ್ಚಬಾರ್ದು. ಅದೇ ರೀತಿ ನನ್ನ ಚಿನ್ ಮೇಲೂ ಕೂಡ ಇದನ್ನು ಅಪ್ಲೈ ಮಾಡ್ಕೋತೀನಿ. ಸೊ ಇದೇ ಒಂದು ಕಾಂಟೋರಿಂಗ್ಗೆ ಹಾಗೆ ಬ್ರಾನ್ಸಿಂಗ್ಗೆ ಇರೋ ವ್ಯತ್ಯಾಸಗಳು ಅಂತ ಹೇಳ್ಬೋದು. ಎರಡು ಕೂಡ ಬೇರೆ ಬೇರೆ ಟೆಕ್ನಿಕ್ಸ್ ಆಗಿರೋದ್ರಿಂದ ನಾವು ಸೇಮ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಕಾಂಟೋರಿಂಗ್ ಬಂದು ನಮ್ಮ ಫೇಸ್ಗೆ ಒಂದು ಸ್ಟ್ರಕ್ಚರ್ ಕೊಡುತ್ತೆ. ಅದೇ ರೀತಿ ಬ್ರಾನ್ಸಿಂಗ್ ಬಂದು ನಮ್ಮ ಫೇಸ್ಗೆ ಒಂದು ಸನ್ ಕಿಸ್ಡ್ ಎಫೆಕ್ಟನ್ನು ಕೊಡುತ್ತೆ. ಬ್ರಾನ್ಸಿಂಗನ್ನು ನಾವು ಯೂಶಲಿ ಡೇ ಟೈಮಲ್ಲಿ ವೇರ್ ಮಾಡ್ತೀವಿ. ಅದೇ ರೀತಿ ಕಾಂಟೋರಿಂಗ್ ಬಂದು ನೈಟ್ ಟೈಮಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದೇ ರೀತಿ ನಾವು ಕಾಂಟೋರಿಂಗ್ಗೆ ಒಂದು ಕೂಲ್ ಬ್ರೌನನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗೆ ಬ್ರಾನ್ಸಿಂಗ್ಗೆ ಒಂದು ವಾರ್ಮ್ ಬ್ರೌನನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಬ್ರಾನ್ಸಿಂಗ್ ಹಾಗೆ ಕಾಂಟೋರಿಂಗ್ನ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಚಾನಲಲ್ಲಿ ಮತ್ತಷ್ಟಿದೆ, ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.